ಬೆಳಗ್ಗೆನೆ ನೋಡಿ ನಮ್ಮ ಮನೆ ಮುಂದೆ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿಯನ್ನು ಹಾಕಿದ್ದಾರೆ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಬೆಳಗ್ಗೆನೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಹಾಕಿತ್ತು. ಹಾಗೆ ದೇವ್ರಿಗೂ ಕೂಡ ಪೊಂಗಲೆಲ್ಲ ಹಾಕಿ ನೈವೇದ್ಯವನ್ನು ಮಾಡಿದರು. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಬ್ಯಾಕ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಬ್ಲಾಗ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನೋಡಿ ಈ ಕಡೆ. ಇವತ್ತು ಬ್ಲಾಗ್ನ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಎಲ್ರಿಗೂ ಕೂಡ ಆರೋಗ್ಯ ಆಯಸ್ಸನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳಿ ದೇವಸ್ಥಾನದಲ್ಲಿ ಕೂತು ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಆ್ಯಂಡ್ ಇದು ರೆಡಿಯಾಗಿ ಫಸ್ಟು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ನಮ್ಮ ದೇವಸ್ಥಾನ ಮುನೇಶ್ವರ ಯಲ್ಲಮ್ಮ ಹಾಗೆ ನಾಗರಕಲ್ಲು ಇರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಿಂದೆ ಯಲ್ಲಮ್ಮ ಮುತ್ಯಲ್ಲಮ್ಮ ಹಾಗೆ ಮುನೇಶ್ವರ ದೇವಸ್ಥಾನ. ಆ ಮುನೇಶ್ವರ ಹಬ್ಬಕ್ಕೆ ಮನೆಯವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಈಗ ಬಂದಿದ್ದೀನಿ. ನಾನಿದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸೀದಾ ದೇವಸ್ಥಾನದ ಕಡೆಗೆ ಬಂದೆ. ಮೊದಲನೇದಾಗಿ ನಮ್ಮ ಮನೆಯ ದೇವರನ್ನು ಮುಗಿಯೋಣ ಅಂತ ಹೇಳಿ ಆ್ಯಂಡ್ ಮುನೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲೂ ಕೂಡ ನಾನು ಪೂಜೆ ಮಾಡಿ ನೋಡಿ ಮಂಗಳಾರತಿಯನ್ನು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ತಮ್ಮೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಮನೆಯವರು. ಯಲ್ಲಮ್ಮ ಮುತ್ಯಲ್ಲಮ್ಮ. ಈ ದೇವಸ್ಥಾನಕ್ಕೆ ಬಂದರೆ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಆ್ಯಂಡ್ ದಿನ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಮೊದಲು ನಮ್ಮ ದೇವಸ್ಥಾನಕ್ಕೆ ಬರೋಣ ಅಂತ ಹೇಳಿಬಿಟ್ಟು ಈ ದೇವಸ್ಥಾನಕ್ಕೆ ಬಂದೆ. ಹಾಗೆ ನಾಗದೇವತೆ. ಆ್ಯಂಡ್ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಪ್ರಶಾಂತವಾಗಿ ಒಂದು 5 ನಿಮಿಷ 10 ನಿಮಿಷ ಕುತ್ಕೊಂಡ್ಬಿಟ್ರೆ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗಿಬಿಡುತ್ತೆ ಈ ಒಂದು ದೇವಸ್ಥಾನದಲ್ಲಿ. ಈಗ ನಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿದಾಯಿತು. ಈಗ ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೋಡಿ, ದೇವಸ್ಥಾನದ ಮುಂದೆ ನೋಡಿ ಬೇವಿನ ಮರ ಇದೆ, ನೋಡಿ ಬಾಳೆಹಣ್ಣು ಗಿಡ ಇದೆ, ಎಕ್ಕದ ಗಿಡ ಇದೆ. ಈಗ ಮುಗಿಸ್ಕೊಂಡು ಬೆಳ್ಳಂಡೂರಿನ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಬೆಳ್ಳಂಡೂರಿನ ಗಣೇಶನ ದೇವಸ್ಥಾನದಲ್ಲೂ ಕೂಡ ಇವತ್ತು ಹಬ್ಬ ಇರೋದ್ರಿಂದ ಬೆಣ್ಣೆಯ ಅಲಂಕಾರವನ್ನು ಗಣೇಶನಿಗೆ ಮಾಡಿದರು. ಆ್ಯಂಡ್ ನೋಡಿ ನಮ್ಮ ಬೆಳ್ಳಂಡೂರಿನ ಗಣೇಶನ ದೇವಸ್ಥಾನ. ಹಾಗೆಯೇ ಅಲ್ಲಿಂದ ನಾನು ಪಕ್ಕದಲ್ಲೇ ರಚ್ಚೆಯ ಮೇಲೆ ಆಂಜನೇಯ ಸ್ವಾಮಿ ಕೂಡ ಇದೆ, ಅಲ್ಲಿಗೂ ಹೋಗಿ ಬಂದೆ. ಸ್ಥಾನಗಳಿಗೆ ಹೋಗಿ ಈಗ ಬಂದೆ. ನಮ್ಮ ಪಿಂಕಮ್ಮ ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಪಿಂಕಿ ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಸಂಕ್ರಾಂತಿ ಹಬ್ಬವನ್ನು ಏನಕ್ಕೆ ಆಚರಣೆ ಮಾಡ್ತಾರೆ ಅಂತಂದರೆ, ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನದಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಸಂಕ್ರಾಂತಿ, ಆಂಧ್ರ ತೆಲಂಗಾಣದಲ್ಲಿ ಭೋಗಿ, ಹಾಗೆ ತಮಿಳುನಾಡಿನಲ್ಲಿ ಪೊಂಗಲ್, ಹೀಗೆ ಹಲವಾರು ಹೆಸರಿನಿಂದ ಈ ಒಂದು ಹಬ್ಬವನ್ನು ಕರೆಯಲಾಗುತ್ತೆ. ಈ ವರ್ಷದ ಮೊದಲ ಹಬ್ಬಕ್ಕೆ ಜನರು ಕಾತರದಿಂದ ಕಾಯ್ತಾರೆ. ಹಾಗೇನೇ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ಈ ಒಂದು ಹಬ್ಬದ ದಿನ ಪೊಂಗಲನ್ನು ಮಾಡಿ ಬೆಳಗ್ಗೆನೆ ಉಕ್ಕಿಸಿ ಹಾಗೆಯೇ ವಿಶೇಷ ಖಾದ್ಯವಾಗಿ ಎಳ್ಳು ಬೆಲ್ಲವನ್ನು ತಯಾರಿಸಿ ಸುತ್ತಮುತ್ತಲಿನ ಮನೆಯವರಿಗೆ ಎಳ್ಳು ಬೆಲ್ಲವನ್ನು ಬೀರ್ತಾರೆ. ಹಾಗೆ ಈ ಒಂದು ಹಬ್ಬದಲ್ಲಿ ದಾನ ಧರ್ಮಗಳನ್ನು ಮಾಡಿದ್ರೆ ಒಳ್ಳೆಯದು. ಹಾಗೆ ಮಕ್ಕಳೆಲ್ಲೂ ಕೂಡ ಗಾಳಿಪಟಗಳನ್ನು ಈ ಒಂದು ಹಬ್ಬದಲ್ಲಿ ಹಾರಿಸ್ತಾರೆ. ಹಾಗೆ ವಿಶೇಷವಾಗಿ ದನ ಕರುಗಳಿಗೆಲ್ಲ ತೊಳೆದು ನೀಟಾಗಿ ಅವುಗಳಿಗೆ ಸಿಂಗಾರವನ್ನು ಮಾಡಿ ವಿಶೇಷವಾಗಿ ದನ ಕರುಗಳಿಗೆ ಪೂಜೆಯನ್ನು ಮಾಡ್ತಾರೆ. ಕರ್ನಾಟಕ ಸೇರಿದಂತೆ ತಮಿಳುನಾಡು ಹಾಗೂ ಆಂಧ್ರಗಳಲ್ಲಿ ಈ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆಂಧ್ರದಲ್ಲಿ ಭೋಗಿ ಹಾಗೆ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳಿ ಆಚರಿಸ್ತಾರೆ. 4 ರಿಂದ 5 ದಿನಗಳು ವರೆಗೂ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಹಾಗೆ ವಿಶೇಷವಾಗಿ ಜಲ್ಲಿಕಟ್ಟು ಅಂತ ಹೇಳಿ ತಮಿಳುನಾಡಿನಲ್ಲಿ ಹಸುಗಳ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ.
ಹಾಗೆಯೇ ರೈತರು ಕೂಡ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಹಬ್ಬವೂ ಕೂಡ ಇದಾಗಿದೆ. ತಾವು ಬೆಳೆದಂತಹ ಬೆಳೆಗಳನ್ನು ರಾಶಿಯಾಗಿ ಹಾಕಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ತಾಯಿಗೆ ಕೃತಜ್ಞತೆಯನ್ನು ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ದಿನವೂ ಕೂಡ ಸಂಕ್ರಾಂತಿಯಾಗಿ ಆಚರಣೆ ಮಾಡ್ತಾರೆ. ನೋಡಿ ನಮ್ಮ ಭುವಿನು ಬಾ ನೀನು ಹ್ಯಾಪಿ ಪೊಂಗಲನು ಅನ್ನೋ ಹ್ಯಾಪಿ ಹೇಳಲ್ವಾ? ಅಮ್ಮ ಈಗ ಸ್ವಲ್ಪ ಸ್ವಲ್ಪ ಆರೋಗ್ಯನ ಸುಧಾರಿಸ್ಕೊಳ್ತಾ ಇದ್ದಾರೆ. ಈ ನನ್ನ ಮಗ ಇಲ್ಲಿಗೆ ನಮ್ಮ ಚಿಕ್ಕಮ್ಮ ಮನೆಗೆ ಎಳ್ಕೊಂಬಂದಿದ್ದಾನೆ. ಅವನು ಅಲ್ಲಿ ಮೇನ್ ರೋಡಲ್ಲಿ ಬಂದ್ಬಿಟ್ಟು ಇದಿದೆ ಮೀನುಗಳು, ಅದನ್ನು ನೋಡಬೇಕು ಅಂತಂದ ಕರ್ಕೊಂಬಂದೆ. ಆ್ಯಂಡ್ ಅಲ್ಲಿ ಕ್ಲೋಸ್ ಆಗಿದೆ ನೋಡಿ. ಪಿಂಕಿ ಭುವಿನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇನ್ನೂ 11 ಗಂಟೆ ಆಗ್ತಾ ಬಂತು. ಇನ್ನೂ ನಾನು ಕೂಡ ನಾಷ್ಟ ತಿಂದಿಲ್ಲ. ನನ್ನ ಮಗ ಬಿಟ್ಟೇ ಇಲ್ಲ, ನನ್ನ ಎಳ್ಕೊಂಬಂದಿದ್ದಾನೆ. ಇವತ್ತು ಹಬ್ಬದ ಫಸ್ಟ್ ಪೊಂಗಲ್ ನಮ್ಮ ಚಿಕ್ಕಮ್ಮ ಮನೇಲಿ ತಿಂತಾಯಿದ್ದೀವಿ. ಆಯ್ಕೋ ಚಲನ. ಈಗ ಪಿಂಕಿ ಸೂಪರ್. ಹ್ಯಾಪಿ ಪೊಂಗಲ್, ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳಬೇಕು. ನಮ್ಮ ಚಿಕ್ಕಮ್ಮ ಮನೇಲಿ ಕೂತು ಹರಟೆ ಹೊಡೆದು ವಾಪಸ್ ಬಂದ್ವಿ. ನಮ್ಮ ಪಿಂಕಿ ಆ ಕಡೆ ಈ ಕಡೆ ಹಾಕಿರೋ ರಂಗೋಲಿಗಳನ್ನೆಲ್ಲ ಹಂಗಿಸ್ಕೊಂಡು ಬರ್ತಾ ಇದ್ದಾಳೆ. ಅವ್ರ ಮನೇಲಿ ಚೆನ್ನಾಗಿ ಹಾಕಿಲ್ವಂತೆ, ಆ ಕಡೆ ಎಲ್ಲ. ಇಲ್ಲಿ ಚೆನ್ನಾಗಿ ಹಾಕಿದಾರ, ಸೂಪರಾಗಿ ಹಾಕಿದಾರಾ. ಎಲ್ಲರ ಮನೆ ಹತ್ರ ಡಿಫ್ರೆಂಟಾಗಿ ರಂಗೋಲಿ ಹಾಕಿದ್ದಾರೆ. ಅದನ್ನು ಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಕಬ್ಬಿಗೆ ಬೇರೆ ಬೇರೆ ಕಲರ್ ಹಾಕ್ಬಿಟ್ಟಿದ್ದಾರಂತೆ. ನೀನು ಇದೆಯಾ, ಭುವಿನೂ ಇದ್ದಾನೆ. ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಗೆಣಸು, ಅವರೆಕಾಯಿ, ಹಾಗೆ ಕಡಲೆಕಾಯಿ, ಹಾಗೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿದ್ದಾರೆ. ಆ್ಯಂಡ್ ಪಿಂಕಿ ಭುವಿನು ಮೂವಿ ನೋಡಿಕೊಂಡು ತಿನ್ಕೊಂಡು ಕೂತಿದ್ದಾರೆ. ಮೂವಿ ನೋಡಿಕೊಂಡು ಕಡಲೆಕಾಯಿದು ತಿನ್ಕೊಂಡು ಕೂತಿದ್ದೀವಿ. ಕೂಡ ಹಬ್ಬಕ್ಕೆ ಇದಕ್ಕಿನ ಬೇಳೆ ಸಾರು, ಅನ್ನ, ಹಾಗೇನೇ ಪೊಂಗಲ್ಲು, ಅವರೆಕಾಯಿ, ಕಡಲೆಕಾಯಿ, ಗೆಣಸು ಎಲ್ಲ ಬೇಯಿಸಿಟ್ಟಿದ್ದಾರೆ. ಆಯಿತು, ಎಲ್ಲ ತಿಂದು ಈಗ ಕೆಳಗಡೆ ರೂಮ್ ಬಂದಿದ್ದೀನಿ. ನಾನೀಗ ನಮ್ಮ ಚಿಕ್ಕಪ್ಪವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪ ಫೋನ್ ಮಾಡಿಬಿಟ್ಟು ಏನು ಮಾಡ್ತಾ ಇದೀಯಾ ಬಾ ಮನೆಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ಇಲ್ಲೂ ಕೂತು ಹರಟೆ ಹೊಡೆದಿದ್ದಾಯಿತು. ಈಗ ಮನೆ ಕಡೆಗೆ ಹೋಗ್ತೀನಿ. ಬೆಳ್ಳಂಡೂರಿನ ದೊಡ್ಡಮ್ಮ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಹಬ್ಬವನ್ನು ಮಾಡ್ತಾರೆ. ಹಾಗೆ ಅಲ್ಲಿರುವಂತಹ ದನಗಳಿಗೆಲ್ಲ ಪೂಜೆಯನ್ನು ಮಾಡ್ತಾರೆ ನೋಡಿ. ದೊಡ್ಡಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಗೋವುಗಳು ಇದೆ. ಆ ಗೋವುಗಳಿಗೆಲ್ಲ ಕೂಡ ಇವತ್ತು ಪೂಜೆಯನ್ನು ಮಾಡ್ತಾರೆ. ಆ್ಯಂಡ್ ಬೆಳ್ಳಂಡೂರಲ್ಲಿ ನೀವು ಎಲ್ಲಿ ಹುಡುಕಿದ್ರೂ ಕೂಡ ನಿಮಗೆ ಹಸುಗಳು ಎಲ್ಲೂ ಸಿಗೋದಿಲ್ಲ ಪೂಜೆ ಮಾಡೋದಕ್ಕೆ. ಹಾಗೆ ದೊಡ್ಡಮ್ಮ ದೇವಸ್ಥಾನದ ಹತ್ರ ಮಾತ್ರ ಇದೆ. ಆ್ಯಂಡ್ ನೋಡಿ, ಇಲ್ಲಿ ಕೂಡ ಬೆಂಕಿಯನ್ನು ಹಾಕಿ ಈ ಹಸುಗಳನ್ನು ಈ ಒಂದು ಹಬ್ಬದ ದಿನ ಹಾಯಿಸ್ತಾರೆ ನೋಡಿ. ಹಬ್ಬದ ದಿನ ಹಸುಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಪೂಜೆಯನ್ನು ಮಾಡಿ ಇವತ್ತು ಬಂದು ಬೆಂಕಿಯನ್ನು ಹಾಕಿ ಅಲ್ಲಿ ಹಸುಗಳನ್ನು ಹಾಯಿಸ್ತಾರೆ. ಆ್ಯಂಡ್ ಇದು ಬರೀ ದೊಡ್ಡಮ್ಮ ದೇವಸ್ಥಾನದಲ್ಲಿ ಮಾತ್ರ ನಡೆಯುತ್ತೆ. ಸೊ ಹಬ್ಬ ಅಂತಂದರೆ ಹಸುಗಳು ಇರಲೇಬೇಕು. ನಾವೆಲ್ಲಾದರೂ ಹಸುಗಳಿಗೆ ಪೂಜೆ ಮಾಡಬೇಕು ಅಂದರೆ ಬೆಳ್ಳಂಡೂರಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ದೊಡ್ಡಮ್ಮ ದೇವಸ್ಥಾನದ ಹತ್ರ ಬರಬೇಕು. ಮನೆಗಳ ಸುತ್ತಮುತ್ತ ಎಲ್ಲೂ ಇಲ್ಲ. ನೋಡಿ, ಇದು ಹಳ್ಳಿಗಳಲ್ಲಿ ಮಾತ್ರ ನೀವು ನೋಡೋದಕ್ಕೆ ಸಾಧ್ಯ. ಸಿಟಿ ಸೈಡ್ಗಳೆಲ್ಲ ಈಗೆಲ್ಲ ಎಲ್ಲೂ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಟೈಮಲ್ಲಿ ಮಾಡ್ತಾಯಿದ್ರು. ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಅಂದರೆ ಹಸುಗಳಿಗೆಲ್ಲ ರೆಡಿ ಮಾಡಿ ಮನೆಯಲ್ಲಿ ಫುಲ್ಲು ಜೋರಾಗಿರೋದು. ಎಲ್ಲರ ಮನೆಗಳಲ್ಲೂ ಹಸು ಇರೋದು. ಈಗಂತೂ ಯಾರ ಮನೇಲೂ ಹಸು ಗೀಸಲ್ಲ, ಏನೂ ಇಲ್ಲ. ನಾನು ಮಾಡುವಂತಹ ಬ್ಲಾಗ್ಗಳು ಕೆಲವ್ರಿಗೆಲ್ಲ ಬೋರು ಅಂತ ಅನಿಸುತ್ತೆ. ಏನು ವಿಷಯನೇ ಇರೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಮನೆ ಆದರೆ ನಾವು ಅಲ್ಲಿ ಫ್ರೀಯಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬೆಳಗ್ಗೆ ಎದ್ದೋಳೋದ್ರಿಂದ ಹಿಡಿದು ಸಾಯಂಕಾಲವರೆಗೂ ಕೂಡ ಏನೇ ನಡೆಯುತ್ತೆ ಅದನ್ನು ಎಲ್ಲವನ್ನು ಹಾಕ್ಬೋದು. ಆ್ಯಂಡ್ ನಾನಿರೋದು ಬಂದು ನನ್ನ ತಮ್ಮನ ಮನೆಯಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನು ವಿಡಿಯೋ ಸಾಧ್ಯವಾಗುತ್ತೋ ಅದನ್ನು ನಿಮಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ದಯವಿಟ್ಟು
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ದಿನನಿತ್ಯದ ಕೆಲಸಗಳಿಷ್ಟೇ. ಆ್ಯಂಡ್ ಇವತ್ತು ಬಂದು ಹಬ್ಬ ಇರೋದ್ರಿಂದ ಟ್ಯೂಷನ್ ಕೂಡ ಇರಲಿಲ್ಲ, ಸೊ ಟ್ಯೂಷನ್ಗೆ ಲೀವ್ ಕೊಟ್ಟಿದ್ದೀನಿ. ಆ್ಯಂಡ್ ನಾಳೆ ಬಂದು ಗಾರ್ವಿಕ್ನ ಬರ್ತ್ಡೇದೆ, ಅಲ್ಲಿಗೆ ಹೋಗಬೇಕು. ನಾಳಿನ ವ್ಲಾಗು ಗಾರ್ವಿಕ್ನ ಬರ್ತ್ಡೇದಾಗಿರುತ್ತೆ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ.